ಹಂತದಲ್ಲಿ ಅಲ್ಲಿ ಅವರು ತಮ್ಮ ಹಕ್ಕನ್ನು ಪ್ರತಿಪಾದಿಸಿದ್ದಾರೆ ಅಂತ, ನನ್ನ ಶ್ರಮಕ್ಕೆ ತಕ್ಕಂತ ಫಲ ಬೇಕು ಅನ್ನೋದು. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಶಿವಕುಮಾರ್ ಅವ್ರು ಜೈಲಿಗೆ ಹೋದ್ರು ಅಂತ ಅಂದರೆ ಅದಕ್ಕೇನು ಅರ್ಥ ಕಲಿಸ್ಬೇಕಾಗಿಲ್ಲ. ಅವ್ರು ಪ್ರತಿ ತಿಂಗಳು ಪ್ರತಿ 15 ದಿನಕ್ಕೆ ಒಂದ್ಸಾರಿ ಹೋಗ್ತಾನೆ ಇರ್ತಾರೆ. ಅವರು ಪಕ್ಷದ ಅಧ್ಯಕ್ಷರಿದ್ದಾರೆ. ಪಕ್ಷದ ಅಧ್ಯಕ್ಷರಿದ್ದಾಗಲೂ ಇಲ್ಲದೇ ಇದ್ದಾಗಲೂ ಪಕ್ಷದ ಹೈಕಮಾಂಡ್ ಜೊತೆ ನಾಯಕತ್ವ ಜೊತೆ ನಿರಂತರವಾದಂಥ ಒಡನಾಟವನ್ನು ಇಟ್ಕೊಂಡಿದ್ದಂಥವ್ರು. ಗೊತ್ತಾಯ್ತಲ್ಲ. ಈಗ ಅವ್ರು ಯಾವತ್ತೇ ಹೋದ್ರೂ ಏನೇ ಸರ್ಕಾರಿ ಕೆಲಸಕ್ಕೆ ಹೋಗಲಿ ಖಾಸಗಿ ಕೆಲಸಕ್ಕೆ ಹೋಗಲಿ ಅವರ ಪಕ್ಷದ ಹೈಕಮಾಂಡನ್ನು ಭೇಟಿ ಮಾಡಿ ಮಾತುಕತೆ ಮಾಡಿ ಬರ್ತಕ್ಕಂಥ ಪ್ರವೃತ್ತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಪದೇ ಪದೇ ಅವ್ರ ಭೇಟಿಗೆ ಬೇರೆ ಬೇರೆ ಅರ್ಥ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ. ಶಿವಕುಮಾರ್ ಅವ್ರ ಮುಂದೆ ಯಾವುದೇ ಅಜೆಂಡಾ ಇಲ್ಲ. ಪಕ್ಷ ಸಂಘಟನೆ ಮತ್ತು ಸರ್ಕಾರದ ಒಂದು ಉತ್ತಮವಾದಂಥ ಆಡಳಿತ, ಜನಪರ ಆಡಳಿತವನ್ನು ಕೊಡ್ತಕ್ಕಂಥದ್ದಕ್ಕೆ ಚಿಂತನೆ ಇದೆ ಹೊರತು ಬೇರೆ ಇನ್ಯಾವ ಚಿಂತನೆಗಳು ಇಲ್ಲ. ಹಕ್ಕು ಅನ್ನೋ ಪ್ರಶ್ನೆ ಇಲ್ಲ ರೀ ಅದರಲ್ಲಿ. ಹಕ್ಕು ಅನ್ನೋ ಪ್ರಶ್ನೆ ಇಲ್ಲ. ಹಕ್ಕಿಗೆ ಉಪಮುಖ್ಯಮಂತ್ರಿ ಆಗಿದಾರಲ್ಲ, ಇನ್ನೇನು ಬೇಕು? ಬಿಜೆಪಿಯವರ ಮಾತಿಗೆ ನಾನು ಉತ್ತರ ಕೊಡಬೇಕಾದಂಥದ್ದಿಲ್ಲ. ಬಿಜೆಪಿಯವರು ಅವರ ಅವರ ಕುಟುಂಬವನ್ನು ಅವರು ಸರಿ ಮಾಡಿಕೊಳ್ಳಿ. ಸುಮ್ಮನೆ ಅನವಶ್ಯಕವಾಗಿ ಕಾಂಗ್ರೆಸ್ ಬಗ್ಗೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಾರೆ? ಡಿ ಕೆ ಶಿವಕುಮಾರ್ ಬಗ್ಗೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಾರೆ? ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡುವಂಥ ವಿಚಾರನೂ ಕೂಡ ಹೈಕಮಾಂಡ್ಗೆ ತಿಳಿಸಿತ್ತು. ನಿನ್ನೆ ಈಶಾ ಫೌಂಡೇಶನ್ ಪ್ರೋಗ್ರಾಮು ಕೂಡ ಹೈಕಮಾಂಡ್ಗೆ ತಿಳಿಸಿತ್ತು. ಸಾರ್ವಜನಿಕವಾಗಿ ತಿಳಿಸೇ ಎಲ್ಲವನ್ನೂ ಕೂಡ ಸಾರ್ವಜನಿಕರ ಮುಂದಿಟ್ಟನೇ ಕದ್ದು ಮುಚ್ಚು ಏನು ರಾತ್ರಿ ಹೋಗಿದ್ದಂತಲ್ಲ. ಅವರು ಸದ್ಗುರು ಅವರು ಮನೆಗೆ ಬಂದು ಆಹ್ವಾನ ನೀಡಿದರು. ಆ ಆಹ್ವಾನವನ್ನು ಸ್ವೀಕಾರ ಮಾಡಿ ಆ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ದೇವ್ರ ಮೇಲೆ ಭಕ್ತಿ ಇಟ್ಟಿರ್ತಕ್ಕಂಥವ್ರು. ಶಿವಕುಮಾರ್ ಅಂತಕ್ಕಂಥ ಹೆಸರು ಬಂದಿರತಕ್ಕಂಥದ್ದೇ ಶಿವನ ಒಂದು ವರದಿಂದ. ನಮ್ಮ ಅಪ್ಪ ಅಮ್ಮ ಇಬ್ಬರೂ ಮಗು ಒಟ್ಟಿಲ್ಲ ಅಂಥೇಳಿ ಹರಕೆ ಹೊತ್ತು ಹರಕೆಗೆ ಮಗು ಹುಟ್ಟಿತು ಅಂಥೇಳಿ ನಮ್ಮಲ್ಲಿ ಪ್ರತಿ ವರ್ಷ ಸುಮಾರು ವರ್ಷಗಳ ಕಾಲ ನಾವು ಪರ ಮಾಡ್ತಾ ಇದ್ವಿ. ಇಲ್ಲಿ ಆ ದೇವರಿಗೆ ಹೇಳದ್ ಕೇಳಪ್ಪ ಇಲ್ಲಿ ಪರ ಮಾಡ್ತಿದ್ವಿ. ನಮ್ಮೂರಲ್ಲಿ ನಮ್ಮ ತಂದೆ ಪ್ರತಿನಿತ್ಯ ಶಿವನ ದೇವಸ್ಥಾನಕ್ಕೆ ಹೋಗದೆ ಬೇರೆ ಕೆಲಸ ಮಾಡ್ತಾ ಇರಲಿಲ್ಲ. ನಾವು ಶಿವನ ಒಂದು ನಮ್ಮ ದೇವರಿಗೆ ಗೌರವ ಸಲ್ಲಿಸುವಂಥದ್ದು, ನಮ್ಮ ದೇವರಿಗೆ ನಮ್ಮ ಕಷ್ಟನ ಹೇಳ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಾನು ಆವಾಗ ಪ್ರತಿ ವರ್ಷ ಆ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀನಿ. ಶಿವಕುಮಾರು ಅವಕಾಶ ಸಿಕ್ತಾಗೆಲ್ಲ ಅವರು ಕೂಡ ಹೋಗ್ತಾನೆ ಇರ್ತಾರೆ. ಸೊ ಶಿವನ್ ಒಂದೇ ಅಲ್ಲ, ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳಿದೆ, ಎಲ್ಲೆಲ್ಲಿ ದೇವಾಲಯಗಳಿದೆ, ಎಲ್ಲೆಲ್ಲಿ ಒಳ್ಳೊಳ್ಳೆ ಸ್ಥಳಗಳಿದೆ ಎಲ್ಲ ಕಡೆ ಭೇಟಿ ಮಾಡೋದು ಕಳೆದ 35-40 ವರ್ಷದಿಂದನೂ ನಿರಂತರವಾಗಿ ಬಂದಿದೆ. ಈಗ ಮಾಧ್ಯಮಗಳಿರೋದ್ರಿಂದ ಹೆಚ್ಚು ಪ್ರಚಾರ ಸಿಗ್ತದೆ. ಅವರು ಕೊಲ್ಲೂರಿಗೂ ಹೋಗ್ತಾರೆ, ಘಾಟಿ ಸುಬ್ರಹ್ಮಣ್ಯಕ್ಕೂ ಹೋಗ್ತಾರೆ, ಧರ್ಮಸ್ಥಳಕ್ಕೂ ಹೋಗ್ತಾರೆ. ವರ್ಷಕ್ಕಿಲ್ಲ ಅಂತ ಅಂದರೆ 2-3 ಸಾರಿ ಧರ್ಮಸ್ಥಳಕ್ಕೆ ಹೋಗ್ತಾರೆ ಮಂಜುನಾಥನ ದರ್ಶನಕ್ಕೆ. ಕೊಲ್ಲೂರಿಗೆ ಹೋಗ್ತಾರೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ, ಕೇರಳ ದೇವಸ್ಥಾನಗಳಿಗೆ ಹೋಗ್ತಾರೆ, ತಮಿಳುನಾಡು ದೇವಸ್ಥಾನಗಳಿಗೆ ಹೋಗ್ತಾರೆ, ಉತ್ತರ ಭಾರತದ ದೇವಸ್ಥಾನಗಳಿಗೆ ಹೋಗ್ತಾರೆ, ಶೃಂಗೇರಿ ಮಠಕ್ಕೆ ಭೇಟಿ ಕೊಡ್ತಾರೆ. ಅದರಲ್ಲಿ ಅರ್ಥ ಏನಿಲ್ಲ. ಒಬ್ಬ ಭಾರತೀಯನಾಗಿ ಒಬ್ಬ ಹಿಂದೂ ಆಗಿ ಅವರ ಸಂಸ್ಕಾರಗಳನ್ನು ಸಂಸ್ಕೃತಿಯನ್ನು ಉಳಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹೆಸರು ಶಿವಕುಮಾರ್ ಅಂತ ಇಟ್ಕೊಂಡ್ಬಿಟ್ಟು ಬೇರೆಲ್ಲ ಮಾತಾಡಿದ್ರೆ ಏನು ಮಾಡೋಕ್ಕಾಯ್ತದೆ?
ನೋಡ್ರಿ, ನಾವು ಎಲ್ಲ ಜಾತಿ ಧರ್ಮಗಳನ್ನು ಗೌರವಿಸ್ತೇವೆ. ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ, ಅವರ ಗುರುಗಳು ಕೊಟ್ಟಿರ್ತಕ್ಕಂಥ ದೀಕ್ಷೆ ಮಾನವ ಧರ್ಮಕ್ಕೆ ಜಯವಾಗಲಿ. ಯಾವುದಕ್ಕೆ? ಮಾನವ ಧರ್ಮಕ್ಕೆ ಜಯವಾಗಲಿ. ಅವರು ಗುರುಗಳು ಕೊಟ್ಟಿರ್ತಕ್ಕಂಥ ದೀಕ್ಷೆ, ಆ ದೀಕ್ಷೆ ಕೆಳಗಡೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ನೀವೇನಾಯ್ತೀರಿ? ಅಲ್ಲ, ಸ್ವಲ್ಪ ಹೇಳ್ತೀನಿ. ನೀವೇನಾಯ್ತೀರಿ? ನೀವು ಯಾವ ಸಂಸ್ಕೃತಿ ಒಳಗಡೆ ನಿಮ್ಮನ್ನು ಮಣ್ಣು ಮಾಡ್ತಾರೆ? ನಿಮ್ಮನ್ನು ಯಾವ ಸಂಸ್ಕೃತಿ ಒಳಗಡೆ ಮಣ್ಣು ಮಾಡ್ತಾರೆ? ಈಗ ಸ್ವಲ್ಪ ಹೇಳ್ತೀನಿ ಕೇಳಿಲಿ. ಯಾರ್ಯಾರು ಯಾವ್ಯಾವ ಜಾತಿನಲ್ಲಿ ಹುಟ್ಟಿದಾರೋ, ಯಾವ ಧರ್ಮದಲ್ಲಿ ಹುಟ್ಟಿದಾರೋ, ಆ ಧರ್ಮ ಜಾತಿಯ ಆಧಾರದ ಮೇಲೆ ಅವರ ಆಚಾರ ವಿಚಾರಗಳು, ಹುಟ್ಟು ಸಾವು ಎರಡೂ ಕೂಡ ತೀರ್ಮಾನ ಆಗ್ತದೆ. ಸತ್ತ ಮೇಲೆ ನಾನು ಯಾವ ಥರ ನನ್ನನ್ನು ನಡ್ಕೊಂಡ್ರು ಅಂತೇಳಿ ನನಗೆ ಕಾಣೋದಿಲ್ಲ. ನಮ್ಮ ಕುಟುಂಬಸ್ಥರು, ನಮ್ಮ ಸ್ನೇಹಿತರು, ಬಂಧು ಬಳಗ, ಅಭಿಮಾನಿಗಳು ಯಾರಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ ಏನು ಅಂತ. ಗೊತ್ತಾಯ್ತಲ್ಲ? ಸೊ ಒಬ್ಬೊಬ್ರದ್ದು ಒಂದೊಂದು ಆಚರಣೆ ಇರ್ತದೆ, ಆ ಆಚರಣೆ ಮೇಲೆ ನಡೀತದೆ. ಓಕೆ, ಥ್ಯಾಂಕ್ ಯು. ಏನಪ್ಪ, ನಾನು ಹೋಯ್ತಾ ಇರ್ತೀನಲ್ಲ. ನಾನು ಪ್ರಚಾರ ನೀವು ಕೊಡಲ್ಲ, ಏನು ಮಾಡಲಿ ನಾನು? ನಾನು ನಿಮ್ಮನ್ನೇ ದೇವರು ಅಂದ್ಕೊಂಡಿದ್ದೀನಪ್ಪ. ಅದೇ ಪ್ರಜೆಗಳು, ನೀವು ಪ್ರಜೆಗಳೇ ಅಲ್ವಾ? ನೀವು ಪ್ರಜೆಗಳೇ ಅಲ್ವಾ? ಜನರನ್ನೇ ದೇವರು ಅಂದ್ಕೊಂಡಿದ್ದೀನಿ, ಕಾಯಕವೇ ಕೈಲಾಸ ಅಂದ್ಕೊಂಡಿದ್ದೀನಿ. ಕ್ಷೇತ್ರದ ಅಭಿವೃದ್ಧಿ ಕೆಲಸ, ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡೋದಿತ್ತು. ಅವರು ಮಾರ್ಚ್ ಎಂಡಲ್ಲಿ ಸಿಗ್ತೀನಿ, ಫೆಬ್ರವರಿ ಎಂಡಲ್ಲಿ ಕೊನೆ ವಾರದಲ್ಲಿ ತೀರ್ಮಾನ ಮಾಡ್ತೀನಿ, CM ಹತ್ರ ಮಾತಾಡ್ಬಿಟ್ಟು ಗ್ರ್ಯಾಂಟ್ಸ್ಗಳದೆಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಭೇಟಿ ಮಾಡಿದ್ದೆ. ಈ ಬಜೆಟ್ ಸ್ವಲ್ಪ ನೋಡ್ಬಿಟ್ಟು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಧ್ಯದಲ್ಲಿ ಯಾವಾಗಾರ ಹೇಳ್ತೀನಿ, ಸಿಗಿ ಮಾತಾಡೋಣ ಅಂತ ಹೇಳಿ. ನಾನೇನು ಹೊಸ್ದಾಗಿ ಹೋಯ್ತೀನ? ನಾನೊಂದು 8-10 ಸಾರಿ 10-12 ಸಾರಿ ಭೇಟಿ ಮಾಡಿರ್ಬೇಕು. ಈಗ ನಾನು ಅವ್ರನ್ನ ಭೇಟಿ ಮಾಡ್ತಾನೆ ಇರ್ತೀನಿ. ಎಲ್ಲರ ಜೊತೆನೂ ಭೇಟಿ ಮಾಡ್ತೀನಿ ರೀ. ಕೆಲಸ ಇದ್ದಾಗ ಎಲ್ಲರ ಹತ್ರನೂ ಹೋಗ್ತೀನಿ. ಪರಮೇಶ್ವರ್ ಅವ್ರ ಹತ್ರನೂ ಹೋಗ್ತೀನಿ, ಮದೇವಪ್ಪನವ್ರ ಹತ್ರನೂ ಹೋಗ್ತೀನಿ, MB ಪಾಟೀಲ್ರ ಹತ್ರನೂ ಹೋಗ್ತೀನಿ, HK ಪಾಟೀಲ್ರ ಹತ್ರನೂ ಹೋಗ್ತೀನಿ, ಮುಖ್ಯಮಂತ್ರಿಗಳ ಹತ್ರನೂ ಹೋಗ್ತೀನಿ. ಕ್ಷೇತ್ರದವರು ಜನ, ನಾ ಸೋತಿದ್ರು ಕೂಡ ಸಾಕಷ್ಟು ಜನ ನನ್ನ ಹತ್ರ ಕೆಲಸ ಕಾರ್ಯಗಳಿಗೆ ಬರ್ತಾರೆ. ಸೊ ನನ್ನ ಇಲ್ಲಿ ಸ್ಥಳೀಯವಾಗಿ ಬಗೆಹರಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅಂದರೆ, ಮಂತ್ರಿಗಳ ಅವಶ್ಯಕತೆ ಇದೆ ಅಂತ ಅಂದರೆ ಮಂತ್ರಿಗಳನ್ನು ಭೇಟಿ ಮಾಡ್ತೀನಿ, ಜಮೀರ್ ಅಹ್ಮದವ್ರನ್ನ ಭೇಟಿ ಮಾಡ್ತೀನಿ, ಶಿವರಾಜ್ ಸಂಗಡಿ ಅವ್ರನ್ನ ಭೇಟಿ ಮಾಡ್ತೀನಿ, ಕೃಷ್ಣ ಬೈರೇಗೌಡ್ರನ್ನ ಭೇಟಿ ಮಾಡ್ತೀನಿ, ದಿನೇಶ್ ಗುಂಡೂರಾವ್ ಅವ್ರನ್ನ ಭೇಟಿ ಮಾಡ್ತೀನಿ, ರಹೀಂ ಖಾನ್ ಅವ್ರನ್ನ ಭೇಟಿ ಮಾಡ್ತೀನಿ. ನನಗೇನು ಸ್ವಲ್ಪ ಕೇಳಿದ್ವಿ, ಸಾರ್ವಜನಿಕವಾಗಿ ಜನರ ಕೆಲಸಗಳಾಗಬೇಕು ಅಂತ ಅಂದಾಗ ಅವ್ರ ಹತ್ರ ಹೋದರೆ ಒಂದು ಸ್ವಲ್ಪ ಏನೋ ಕೆಲಸ ಕಾರ್ಯಗಳಾಗುತ್ತೆ. ಮಾಧ್ಯಮಗಳಿಗೆ ಅದೊಂದು ಸುದ್ದಿ, ವಿಶ್ಲೇಷಕರಿಗೆ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಒಂದು ಇದು. ಒಂದು ವಿಚಾರಕ್ಕೆ ಯಾವ್ಯಾವ ದಿಕ್ಕಿನಲ್ಲಿ ಆಯಾಮಗಳನ್ನು ಕೊಡ್ಬೋದು ಅದು ನಿಮ್ಮ ಕೆಲಸ. ನಮ್ಮ ಗುರಿ ಹಿಂಗೇನಿಲ್ಲ. ನಾನು ಮೊದಲಿಂದನೂ ಕಾಯಕವೇ ಕೈಲಾಸ ಅಂದ್ಕೊಂಡಿದ್ದೀನಿ, ನಿಮ್ಮಂಥವ್ರನ್ನೇ ದೇವರು ಅಂತ ತಿಳ್ಕೊಂಡಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ. ಅದು ಪಕ್ಷ ತೀರ್ಮಾನ ಮಾಡಬೇಕು. DK ಶಿವಕುಮಾರ್ ಅವರು ಪಕ್ಷ ನಂಬಿದ್ದಾರೆ, ಅದು ಪಕ್ಷ ತೀರ್ಮಾನ ಮಾಡ್ತದೆ. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರು ಇದ್ದಾರೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಗೊತ್ತಿಲ್ಲ, ನನಗೇನು ಗೊತ್ತು? ನಾನು ಹೆಂಗೆ ಹೇಳೋಕ್ಕಾಗತ್ತೆ? ನಾನು ಭವಿಷ್ಯ ಹೇಳೋಕ್ಕಾಗತ್ತಾ? ನಾನು ಭವಿಷ್ಯ ಹೇಳೋನಲ್ಲ. ಪ್ರಯತ್ನ ಮಾಡೋದು ಸರ್, ಯಾಕಂದ್ರೆ ಕೆಲಸಕ್ಕೆ ಕೂಲಿ ಕೇಳಿದ್ರೆ ನಮ್ಮ ಸ್ಟುಡಿಯೋ ಬಂದಾಗ ನಮ್ಮ ಅಣ್ಣನ CM ಮಾಡೋದಕ್ಕೆ
ಹೌದು, ನಾನು ಈಗಲೂ ಹೇಳ್ತೀನಿ, ನನಗೊಂದು ಆಸೆ ಇದೆ ಅಂತ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂಥ ಪ್ರಶ್ನೆ ಏನಿಲ್ಲ. ಬಟ್ ಕಾಲ ಬರಬೇಕು, ಕಾಲ ತೀರ್ಮಾನ ಆಗಬೇಕು. ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮಗೂ ಅರ್ಥ ಆಗುತ್ತಲ್ಲ. ಈಗ ನಿಮ್ಮ ಸೀಟ್ನ ಖಾಲಿ ಮಾಡಿಸ್ಬೇಕು ಅಂತ ಅಂದರೆ ನಿಮ್ಮನ್ನ ಎಳೆದು ಕುಂಡಿಸ್ಬೇಕಾಗ್ತದೆ. ಹಿಂಗಾಗತ್ತವೆಲ್ಲ. ಇದೆಲ್ಲ ಅವ್ರವ್ರು ಕೂತಿರುವಾಗ ಅವ್ರ ಗೌರವ, ಅವ್ರ ಘನತೆ, ಅವ್ರ ಬಗ್ಗೆ ಒಂದು ನಂಬಿಕೆ, ಜೊತೆಗೆ ಅವ್ರಿಗೆ ಸಲ್ಲಬೇಕಾದಂಥದ್ದೆಲ್ಲನೂ ಕೂಡ ನಾವು ಚಿಂತನೆ ಮಾಡಿ ಆಮೇಲೆ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. DK ಶಿವಕುಮಾರ್ ನಂಬಿರೋದೇ ನಂಬಿಕೆ, ದೇವ್ರ ಮೇಲೆ, ನಂಬಿಕೆ ಮೇಲೆ. ನಾನು ಕೂಡ ನಂಬಿಕೆ ಮೇಲೆ, ನೀವು ಕೂಡ ನಂಬಿಕೆ ಮೇಲೆ ಬದುಕಬೇಕು. ನಂಬಿಕೆ ಇಲ್ಲದೆ ಇದ್ರೆ ಬದುಕಕ್ಕಾಯ್ತದ? ನಿಮ್ಮ ದಿನನಿತ್ಯದ ಜೀವನ ನಂಬಿಕೆ ಇಲ್ಲದೆ ನೀವು ಒಂದು ಹೆಜ್ಜೆನೂ ಕೂಡ ನೀವು ಮುಂದುವರಿಯಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದೆಯಾ? ಯಾವುದೇ ವ್ಯಕ್ತಿ ಪ್ರಪಂಚದಲ್ಲಿರ್ತಕ್ಕಂಥದ್ದೇ ಯಾವುದೇ ಒಂದು ಜೀವ ಜಂತು ಯಾವುದ್ರ ಮೇಲೆ, ಆಧಾರದ ಮೇಲೆ ನಡಿಬೇಕು? ನಂಬಿಕೆ ಮೇಲೆ ತಾನೆ. ಆ ನಂಬಿಕೆ ಇಲ್ಲದೆ ಇಲ್ಲ ಅಂತ ಅಂದರೆ ಬದುಕೋದು ಹೆಂಗೆ? ನಾನು ನಿಮ್ಮನ್ನು ನಂಬಬೇಕು, ನೀವು ಅವ್ರನ್ನ ನಂಬಬೇಕು, ನೀವು ನಿಮ್ಮ ಬಾಸನ್ನು ನಂಬಬೇಕು, ನಿಮ್ಮ ಬಾಸು ನಿಮ್ಮನ್ನು ನಂಬಬೇಕು. ಹೌದಾ ಅಲ್ವಾ? ಯಾತಕ್ಕೋಸ್ಕರ ನಿಮ್ಮನ್ನ ಇಲ್ಲಿ ವರದಿಗಾರರನ್ನ ಕಳಿಸಿದ್ದಾರೆ? ನಿಮ್ಮ ನಂಬಿಕೆ ಇಟ್ಬಿಟ್ಟು ಹೋಗ್ರಪ್ಪ, ನೀವೇನು ಪ್ರಾಮಾಣಿಕರಿದ್ದೀರಿ, ನಿಮ್ಮ ಕೆಲಸ ಮಾಡ್ಕೊ ಬನ್ನಿ ಅಂತ ಕಳಿಸಿರ್ತಾರೆ. ನೀವೇನು ಫೀಡ್ಬ್ಯಾಕ್ ಕೊಡ್ತೀರೋ ಅದನ್ನು ಮಾಡ್ತೀರಿ. ಸೊ ನಂಬಿಕೆಯ ಆಧಾರದ ಮೇಲೆ ಶಿವಕುಮಾರ್ ಅವರು ಬದುಕಿರ್ತಕ್ಕಂಥದ್ದು, ನಾವು ಇರ್ತಕ್ಕಂಥದ್ದು ನಂಬಿಕೆ ಆಧಾರದ ಮೇಲೆ. ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಮುಖ್ಯ.